ಈ ದಿನ ನಾವು 3 ದಿನದಿಂದ ಜ್ಞಾನ ನವರತ್ನಗಳು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ದಿನ ನಾವು 4ನೇ ದಿನದಲ್ಲಿ ಇದ್ದೀವಿ. ಇದರಲ್ಲಿ ನಾವೀಗ 3 ಏನು ರತ್ನಗಳು ತಿಳ್ಕೊಂಡಿದೀವಿ ಅಂದ್ರೆ, ಒಂದು ಆತ್ಮನೇ ಪರಬ್ರಹ್ಮ, ಇನ್ನೊಂದು ಜೀವವೇ ದೇವರು, ಮತ್ತೆ ದೇಹವೇ ದೇವಾಲಯ ಅಂತ ಹೇಳಿ 3 ರತ್ನಗಳ ಬಗ್ಗೆ ತಿಳ್ಕೊಂಡಿದೀವಿ. ಈ ದಿನ ನಾವು ತಿಳ್ಕೊಳ್ತಾ ಇರುವಂತದ್ದು ಶ್ವಾಸವೇ ಗುರು ಅಂತ. ಸೊ ಇದ್ರಲ್ಲಿ ಈ ಜ್ಞಾನ ನವರತ್ನಗಳಲ್ಲಿ ಕತ್ರಿಜಿಯವರು ಇನ್ನೊಂದು ಈ 9 ರತ್ನಗಳು ಬಿಡಿಸಿ ಹೇಳಿದ್ದಾರೆ. ಮೊದಲನೇ 3 ಏನಂದ್ರೆ ಆತ್ಮ ಪರಬ್ರಹ್ಮ, ಜೀವವೇ ದೇವರು, ದೇಹವೇ ದೇವಾಲಯ ಅನ್ನೋದು ಜ್ಞಾನ ಪ್ರಕರಣಗಳು. ಮತ್ತೆ ಇದಾದ್ಮೇಲೆ ಬರುವಂತ 4 ಟಾಪಿಕ್ಸ್ ಏನಿದೆ, ಶ್ವಾಸೇ ಗುರುವು, ಸಮಯವೇ ಸಾಧನೆ, ಮತ್ತೆ ಸಹನವೇ ಪ್ರಗತಿ, ಇನ್ನೊಂದು ಅನುಭವವೇ ಜ್ಞಾನ ಎನ್ನುವುದು ಸಾಧನಾ ಪ್ರಕರಣ. ಇದು ಆದ್ಮೇಲೆ ಮತ್ತೆ ಇನ್ನು 2 ಬರ್ತವೆ, ಅವು ದಾನವೇ ಧರ್ಮ ಮತ್ತೆ ಧರ್ಮವೇ ಪುಣ್ಯ ಅನ್ನೋದು. ಇವು 2 ಕರ್ಮ ಪ್ರಕರಣಗಳು. ಇದರಲ್ಲಿ ನಾವು ಮೊದಲನೇದಾಗಿ ಈ ಸರಿ ಸಾಧನಾ ಪ್ರಕರಣಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಮೊದಲನೇದೇನಂದ್ರೆ ಶ್ವಾಸವೇ ಗುರು ಅಂತ. ಇದ್ರಲ್ಲಿ ನೋಡಿ, ನಾವು ಈ ಸಾಧನೆ ಅನ್ನೋದು ಹೇಗೆ ಮುಖ್ಯ ಅಂತ ಹೇಳಿ ಕತ್ರಿಜಿಯವರು ನಮ್ಗೆ ಯಾವ ತರ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳೋಣ. ಮೊದಲನೇದು ಶ್ವಾಸ ಗುರು ಅನ್ನೋ ಟಾಪಿಕ್ ನ ತಗೊಂಡ್ರೆ ನಾವು ಇಲ್ಲಿ ಸಾಧನೆಗೆ ನಮ್ಮ ಸಾಧನೆ ಅನ್ನೋದು ಆರಂಭವಾಗೋದೇ ಒಂದು ಗುರುವಿನಿಂದ ಆರಂಭ ಆಗುತ್ತೆ. ಸಾಧನೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಡೋದು ಒಬ್ಬ ಗುರು. ಇನ್ನು ಜೀವನದಲ್ಲಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಈ ತರ ಪ್ರತಿಯೊಂದನ್ನವೇ ನಾವು ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಏನೇ ಕೆಲಸ ಮಾಡಿದ್ರು ನಮ್ಗೆ ಇವು ಕಂಪಲ್ಸರಿ ನಮ್ಗೆ ಬೇಕಾಗುತ್ತೆ. ಮಾಡ್ತಾ ಇದ್ರೆ ಸುಮ್ನೆ ಕಣ್ ಮುಚ್ಕೊಂಡು ಹೋಗಿ ಮಾಡ್ಕೊಂಡು ಹೋಗೋದಲ್ಲ. ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಮತ್ತೆ ಯಾಕೆ ಮಾಡ್ಬಾರ್ದು, ಯಾವಾಗ ಮಾಡ್ಬಾರ್ದು ಅನ್ನುವಂಥದ್ದು ನಮ್ಗೆ ಇಲ್ಲಿ ಗುರು ಅನ್ನೋರು ತಿಳಿಸ್ಕೊಡ್ತಾರೆ. ಇಲ್ಲಿ ಗುರು ಇಲ್ಲ ಅಂದ್ರೆ ನಾವು ಕಲ್ತಿರೋಂತ ವಿದ್ಯೆ ಕೆಲವೊಂದ್ಸರಿ ಕುರುಡು ವಿದ್ಯೆನೂ ಹಾಕ್ಬಿಡ್ತಿತ್ತು. ಫಾರ್ ಎಕ್ಸಾಂಪಲ್, ನಮ್ಗೆ ಈಗ ಸಂಗೀತ ಕಲಿಬೇಕು ಅಂದ್ರೆ ನಾವು ಸಂಗೀತದ ಗುರುವಿನ ಹತ್ರ ಹೋಗಿ ನಾವು ಕಲಿಬೇಕಾಗ್ತಿತ್ತು. ಅದೇ ತರ ಚೆಸ್ ಕಲಿಬೇಕಂದ್ರೆ, ಕ್ರಿಕೆಟ್ ಕಲಿಬೇಕಂದ್ರೆ, ಯಾವುದೇ ಒಂದು ವಿದ್ಯೆ, ನಾವೊಂದು ಇನ್ಸ್ಟ್ರೂಮೆಂಟ್ ಕಲಿಬೇಕಂದ್ರೆ ಒಬ್ಬ ನಮ್ಗೆ ಗುರು ಬೇಕಾಗ್ತಾರೆ. ಗುರುವಿನ ಹತ್ರನೇ ಹೋಗಿ ನಾವು ಕಲಿಬೇಕಾಗುತ್ತೆ. ಅದೇ ತರ ನಾವೀಗ ಆತ್ಮವಿದ್ಯೆ ಕಲಿಬೇಕು, ಆಧ್ಯಾತ್ಮಿಕತೆಯಲ್ಲಿ ಎಲ್ಲಾ ಕಲಿಬೇಕು. ಆತ್ಮ ಎಲ್ಲಿಂದ ಬಂತು, ಹೇಗ್ ಬಂತು, ಆತ್ಮ ಏನ್ ಮಾಡ್ಬೇಕು, ಏನಕ್ಕೆ ಭೂಮಿ ಮೇಲೆ ಬಂದಿದೆ, ನಮ್ಗೆ ಒಂದು ಮಾರ್ಗದರ್ಶನ ಬೇಕು ಅಂದ್ರೆ ಇಲ್ಲಿ ನಮ್ಗೆ ಒಬ್ಬ ಗುರು ಅನ್ನೋದು ಕಂಪಲ್ಸರಿ ಬೇಕಾಗ್ತಾರೆ. ಈಗ ನೋಡಿ, ನಾವು ಇಲ್ಲೇವರೆಗೂ ಈ 3 ಏನ್ ಕಲ್ತಿದೀವಿ, ಆತ್ಮವೇ ಪರಬ್ರಹ್ಮ, ಮತ್ತೆ ಜೀವವೇ ದೇವರು, ದೇಹವೇ ದೇವಾಲಯ ಅನ್ನೋ ವಿಷಯನ, ಅನ್ನೋ ಸತ್ಯನ ನಮ್ಗೆ ನಾವು ತಿಳ್ಕೊಂಡಿದೀವಿ. ಈಗ 3 ದಿನ ಕೇಳ್ತಾ ತಿಳ್ಕೊಂಡಿದೀವಿ. ಆದ್ರೆ ನಮ್ಗೆ ಅದು ಸುಮ್ಮನೆ ಕೇಳಿದ್ರೆ ಸಾಕಾಗುತ್ತಾ? ಅದು ನಮ್ಗೆ ಅನುಭವ ಬರ್ಬೇಕು. ಅನುಭವ ಬರ್ಬೇಕು ಅಂದ್ರೆ ಆ ಅನುಭವನ ನಮ್ಗೆ ತಿಳಿಸೋದೇ ಗುರುವು. ಸೊ ನಮ್ಗೆ ಇಲ್ಲಿ ಗುರು ಬೇಕು, ಗುರು ಹತ್ರ ಹೋಗ್ಬೇಕು ಅಂದ್ರೆ ಗುರುವನ್ನ ನಾವು ಫಸ್ಟ್ ತಿಳ್ಕೊಬೇಕು, ಯಾರು ನಮ್ಮ ಗುರು ಇದ್ದಾರೆ ಅಂತ. ಇದ್ರ ಬಗ್ಗೆ ಮೊದಲನೇದಾಗಿ ಅದು ಹೇಳೋದಕ್ಕೂ ಮುಂಚೆ ಕತ್ರಿಜಿಯವರು ಭಗವದ್ಗೀತೆ ಒಂದು ಶ್ಲೋಕ ಹೇಳಿದ್ದಾರೆ, ಅದನ್ನ ತಿಳಿಸ್ತೀನಿ. ಗುರು ಹತ್ರ ನಾವು ಹೇಗಿರ್ಬೇಕು, ಗುರು ಕಡೆಯಿಂದ ಹೇಗ್ ಜ್ಞಾನ ಕಲಿತೀವಿ ಅನ್ನೋದನ್ನ ಇಲ್ಲಿ ತತ್ವಿತ್ತಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿತ ತತ್ವದರ್ಶಿನ ಅಂತ ಭಗವದ್ಗೀತೆದು ಒಂದು ಅದ್ಭುತವಾದ ಶ್ಲೋಕನ ಕತ್ರಿಜಿಯವರು ಹೇಳಿದ್ದಾರೆ. ಇದ್ರಲ್ಲಿ ತತ್ವಿದ್ಯೆ ಅಂದ್ರೆ ಸತ್ಯ, ಸತ್ಯನ ನಮ್ಗೆ ತಿಳಿಸೋದು, ಸತ್ಯ ಮತ್ತು ಜ್ಞಾನ, ತತ್ವಿದ್ಯೆ. ಇದ್ರಲ್ಲಿ ನಾವು ಕಲಿಬೇಕು ಅಂದ್ರೆ, ಈ ಸತ್ಯನ ಕಲಿಬೇಕು ಅಂದ್ರೆ ಸಾರ್ ಏನ್ ಹೇಳ್ತಾರೆ ಅಂದ್ರೆ ಪ್ರಣಿಪಾತೇನ ಅಂತ ಹೇಳಿದ್ದಾರೆ, ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಮತ್ತೆ ಇನ್ನೊಂದು ಪರಿಪ್ರಶ್ನೆನ ಅಂದ್ರೆ ಪ್ರಶ್ನೆ ಕೇಳ್ಬೇಕು, ನಾವು ಪ್ರಶ್ನೆ ಮಾಡ್ಬೇಕು. ಹೇಳಿರೋದನ್ನ ಸುಮ್ನೆ, ತಿಳ್ಕೊಂಡಿರೋದನ್ನ ಸುಮ್ನೆ ಅಲ್ಲಿಗೆ ಬಿಡ್ದಿರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೇಕು. ಮತ್ತೆ ಇದ್ರ ಜೊತೆಗೆ ನಾವು ಇನ್ನೂ ಏನ್ ಮಾಡ್ಬೇಕು ಅಂದ್ರೆ ಸೇವೆ ಮಾಡ್ಬೇಕು. ಗುರುವಿಗೆ ನಾವು ಅವರು ಹೇಳುವಂತ ಎಲ್ಲಾ ಸೇವೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು.
ಸೊ ಈ ತರ ಒಬ್ಬ ಸೇವೆ, ಗುರು ಹೇಳಿದಂಗೆ ಸೇವೆ ಮಾಡಿರುವಂತ ಶಿಷ್ಯನ ನಾನು ಕೇಳಿರೋದು ಅಂದ್ರೆ ಮೀಲಾರೆಪ್ಪ ಅವರು. ಸೊ ಗುರುವಿಗೆ ಯಾವ ತರ ಸೇವೆ ಮಾಡ್ಬೇಕು, ಅವ್ರು ಹೇಳಿದ್ದನ್ನ ಎಷ್ಟು ಕಠೋರ ದೀಕ್ಷೆಯಿಂದ ಮಾಡ್ಬೇಕು ಅಂತ ಮೀಲಾರೆಪ್ಪ ಅವ್ರ ಕಡೆಯಿಂದ ನಾವು ತುಂಬಾ ತಿಳ್ಕೊಬಹುದು. ಮತ್ತೆ ಗುರುವಿನ ಪ್ರಶ್ನೆ ಮಾಡ್ಬೇಕು. ಸೊ ಇದೆಲ್ಲ ನಾವು ಕೇಳಿದಾಗ ಆ ಒಂದು ಸತ್ಯ ಅನ್ನೋದು, ಜ್ಞಾನ ಅನ್ನೋದು ನಮ್ಗೆ ಗುರು ಹೇಳ್ಕೊಡ್ತಾರೆ. ಇಲ್ಲಿ ನಾವು ಒಂದು ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಎಲ್ಲಾದ್ರೂ ಈಗ ಫಾರ್ ಎಕ್ಸಾಂಪಲ್ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅಂದ್ರೆ ನಾವು ಯಾರನ್ನ ಕೇಳ್ಬೇಕದು? ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅನ್ಕೊಂಡಾಗ ಆ ಮಡಿಕೇರಿಗೆ ಹೋಗುವಂತ ಪ್ರಯಾಣಿನ ಯಾರನ್ನಾದ್ರೂ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ? ಅವ್ರಿಗೇನಾದ್ರೂ ಗೊತ್ತಿರುತ್ತಾ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು, ಹೇಗ್ ಹೋಗ್ಬೇಕು, ಮತ್ತೆ ಮಧ್ಯದಲ್ಲಿ ಹಸುವಾದ್ರೆ ಎಲ್ಲೆಲ್ಲಿ ಏನೇನ್ ಸಿಗುತ್ತೆ, ತಿನ್ಲಿಕ್ಕೆ ಏನೇನ್ ಸಿಗುತ್ತೆ, ಏನಾದ್ರೂ ಅವಶ್ಯಕತೆ ಇದ್ರೆ ಏನ್ ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಒಬ್ಬ ಸರಿಯಾದ ಗುರುನ ಇಟ್ಕೋಬೇಕು. ಆ ಕಡೆ ಯಾರು ಮೈಸೂರಿಗೆ ಪಿರಮಿಡ್ ವ್ಯಾಲಿಗೆ ಹೋಗ್ ಬಂದಿದ್ದಾರೆ ಅಂತ ಒಬ್ಬ ಗುರುನ ನಾವು ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಲ್ಲಿ ಅನುಭವ ಆಗಿರುತ್ತೆ. ಸೊ ಆ ಒಬ್ಬ ಗುರು ನಮ್ಗೆ ಅನುಭವದಿಂದ ನಮ್ಗೆ ಹೇಳ್ತಾರೆ. ಅದೇ ತರ ನಾವೀಗ ಜ್ಞಾನ ಕಲಿಬೇಕು ಅಂದ್ರೆ ಯಾರನ್ನ ಪ್ರಶ್ನೆ ಮಾಡ್ಬೇಕು? ನಾವು ಯಾವ ಗುರುನ ಇಟ್ಕೋಬೇಕು ಹೇಳಿ? ಒಬ್ಬ ಜ್ಞಾನ ತಿಳಿದಿರುವಂತ ಗುರುನ ನಾವು ಇಟ್ಕೋಬೇಕು. ಆ ಜ್ಞಾನ ತಿಳಿದಿರೋದು ಗುರು ಅಂದ್ರೆ ನಾವು ಯಾವ ತರ ಗುರುನ ಹುಡುಕ್ಬೇಕು ಅಂದ್ರೆ ಅನುಭವದಿಂದ ತಿಳಿಸುವಂತ ಗುರುನ ನಾವು ಇಟ್ಕೋಬೇಕು. ಪುಸ್ತಕ ಓದಿ ಇಲ್ಲ ಇಲ್ಲಿ ನಾವು ಹೇಳುವಂತ ಭಾಷಣ ಕೇಳಿ ಕೇಳಿ ಅದನ್ನ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಅದನ್ನ ಹೇಳುವಂತ ಗುರುನಲ್ಲ. ಒಬ್ಬ ಸತ್ಯ ದರ್ಶನ ಮಾಡಿರುವಂತನ, ಅನುಭವ ಪಡೆದಿರುವಂತ ಒಬ್ಬ ಗುರುನ ನಾವು ಇಟ್ಕೋಬೇಕಾಗುತ್ತೆ. ಅವಾಗ ಆ ಗುರು ಏನ್ ಮಾಡ್ತಾನಂದ್ರೆ ನಮ್ಗೆ ಪ್ರತಿಯೊಂದನ್ನು ತಿಳಿಸ್ತಾರೆ. ಮತ್ತೆ ಸತ್ಯ ದರ್ಶನ ನಮ್ಗೆ ಆ ಗುರು ಅನ್ನೋದು ನಮ್ಗೆ ಮಾಡಿಸ್ತಾರೆ. ಇದು ಭಗವದ್ಗೀತೆಯ ಶ್ಲೋಕನ ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಪತ್ರಿಜಿ ಸರ್ಗೆ ಒಂದು ಚಪ್ಪಾಳೆ ಹಾಕೋಣ. ಮತ್ತೆ ನಾವಿಲ್ಲಿ ಗುರುಗೆ ಇಷ್ಟು ಅದ್ಭುತವಾಗಿ ಸಾಷ್ಟಾಂಗ ಮಾಡಿ, ಅವ್ರಿಗೆ ಸೇವೆ ಮಾಡಿ, ಅವರನ್ನ ಪ್ರಶ್ನೆಗಳು ಕೇಳಿ 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 ನಾವು ಎಲ್ಲಾ ಜ್ಞಾನವನ್ನ ನಾವು ತಿಳ್ಕೊಂತೀವಿ. ಆ ಜ್ಞಾನನವೇ ನಾವು ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇದೆಲ್ಲನೂ ನಾವು ತಿಳ್ಕೊಂತೀವಿ. ಈಗ ನಾವು ಸಾಧನಾ ಪ್ರಕರಣೆಯಲ್ಲಿ ಮೊದಲನೇ ಭಾಗವಾದಂತ ಶ್ವಾಸವೇ ಗುರು ಅನ್ನೋ ಚಾಪ್ಟರ್ ಹತ್ರ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಇದು ಗುರುವಿನಿಂದಾನೇ ನಮ್ಗೆ ಪ್ರಾರಂಭ ಆಗುತ್ತೆ ಅಂತ ನಾನು ಮೊದಲಿಗೆ ಹೇಳಿದೆ. ಇಲ್ಲಿ ನೋಡಿ, ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮ ಗುರು ಯಾರಂದ್ರೆ ಶ್ವಾಸವೇ ನಮ್ಮ ಗುರು. ಯಾಕಂದ್ರೆ ಇಲ್ಲಿ ನಾವು ಮಾಡ್ತಿರೋದು ಆತ್ಮದ ಪ್ರಯಾಣ. ಆಧ್ಯಾತ್ಮಿಕ ಪ್ರಯಾಣ ಅಂದ್ರೆ ಒಂದು ಆತ್ಮದ ಪ್ರಯಾಣ. ನಮ್ಮ ಆತ್ಮದ ಪ್ರಯಾಣದಲ್ಲಿ ನಾವು ಏನು ಅಂತ ನಮ್ಗೆ ತಿಳಿಸಿಕೊಡೋದು ನಮ್ಮ ಶ್ವಾಸ, ನಮ್ಮ ಉಸಿರೇ ನಮ್ಗೆ ಇದನ್ನೆಲ್ಲದನ್ನು ಹೇಳ್ಕೊಡ್ತಿದ್ದೆ. ಈಗ ನಾವು ಹೊರಗಡೆ ಪ್ರಯಾಣ ಮಾಡ್ಬೇಕು ಅಂದ್ರೆ, ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕು ಇಲ್ಲ ಬೇರೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹೊರಗಡೆ ವಿಷಯಗಳು ನಾವು ತಿಳ್ಕೊಬೇಕು ಅಂದಾಗ ನಮ್ಗೆ ಹೊರಗಿನ ಮಾಸ್ಟರ್ಸ್ ಬೇಕಾಗ್ತಾರೆ. ಆದ್ರೆ ಇಲ್ಲಿ ಆತ್ಮದ ಪ್ರಯಾಣ ಮಾಡ್ಬೇಕು ಅನ್ಕೊಂಡಾಗ ನಮ್ಗೆ ಬೇಕಾಗಿರುವಂತ ಗುರು ಯಾರಂದ್ರೆ ನಮ್ಮ ಶ್ವಾಸ. ಇಲ್ಲಿ ನಮ್ಗೆ 2 ಪ್ರಯಾಣಗಳಿದಾವೆ, ಒಂದು ಪ್ರಾಪಂಚಿಕ ಪ್ರಯಾಣ ಮತ್ತೆ ಇನ್ನೊಂದು ಆತ್ಮದ ಪ್ರಯಾಣ, ಆಧ್ಯಾತ್ಮಿಕ ಪ್ರಯಾಣ. ಸೊ ಇದ್ರಲ್ಲಿ ನಮ್ಗೆ ಈ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಗೆ ಎಲ್ಲದು ನಮ್ ಬಗ್ಗೆ ನಾವು ತಿಳ್ಕೋಬೇಕು. ಫಸ್ಟ್ ಇಲ್ಲಿ ನಮ್ ಬಗ್ಗೆ ನಾವು ಯಾರು ಅನ್ನೋದು ಅಂದ್ರೆ ಒಂದು ನಮ್ಮ ಭಾವನಾ ಕ್ಷೇತ್ರ, ಮತ್ತೆ ವಾಕ್ ಕ್ಷೇತ್ರ, ಮತ್ತೆ ನಮ್ಮ ಈ ಚೇಷ್ಟಾ ಕ್ಷೇತ್ರಗಳ ಬಗ್ಗೆ ನಮಗೆ ನಮ್ಮ ಒಂದು ಹೇಗೆ ಈ 3 ನಮ್ಮಲ್ಲಿ ಇದಾವೆ ಅನ್ನೋದನ್ನ ನಮ್ಗೆ ಹೇಳ್ಕೊಡೋದೇ ನಮ್ಮ ಗುರು, ನಮ್ಮ ಶ್ವಾಸ ಎಂಬ ಗುರು. ನಮ್ಮ ಒಂದು ಆಲೋಚನಾ ಕ್ಷೇತ್ರ ಹೇಗಿದೆ, ನಾನ್ ಹೆಂಗೆ ಯೋಚನೆ ಮಾಡ್ತಿದ್ದೀನಿ, ನಾನ್ ಯಾವ ತರ ಗುರಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಬೇರೆ ಯಾವ ಗುರುನು ನಮ್ಗೆ ಹೇಳಲ್ಲ. ನಮ್ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ಅದು ನಮ್ಗೆ ತಿಳಿಸೋದು ನಮ್ಮ ಶ್ವಾಸ. ಇಲ್ಲಿ ನೋಡಿ, ನಮ್ಗೆ ಗುರು ಅಂದ್ರೆ ಪತ್ರಿಜಿನೂ ಅಲ್ಲ, ಗೌತಮ ಬುದ್ಧನೂ ಅಲ್ಲ, ಯಾವ ರಮಣ ಮಹರ್ಷಿನೂ ಅಲ್ಲ. ಇದನ್ನ ಪತ್ರಿಜಿ ಅವರು 40 ವರ್ಷ ತುಂಬಾ ಗಟ್ಟಿಯಾಗಿ ಹೇಳಿದ್ದಾರೆ. ನಿಮ್ಮ ಶ್ವಾಸವೇ ನಿಮ್ಮ ಗುರು, ನಿಮ್ಮ ಶ್ವಾಸವೇ ನಿಮ್ಮ ಗುರು. ಇಲ್ಲಿ ಪತ್ರಿಜಿ ಗುರು ಅಲ್ಲ, ಗಡ್ಡಮೋಡ್ಮಿ ಗುರುಗಾದು.
ಈ ಗಡ್ಡದವನು ನಿಮ್ಮ ಗುರು ಅಲ್ಲ, ನಿಮ್ಮ ಶ್ವಾಸವೇ ಗುರು ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಅದೇ ನಾವ್ ಇಲ್ಲೇವರೆಗೂ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, ಒಂದು ಪತ್ರಿಜಿ ಗುರು ಅಂತ ಹೇಳ್ಬಿಟ್ಟು ನಾವು ಪತ್ರಿಜಿನ ನಾವು ಗುರು 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 ಅಂತ ನಾವು ಹೇಳ್ತೀವಿ. ನಾವೊಂದು ಮಾತು ಪ್ರಾರಂಭ ಮಾಡುವಾಗ ಪತ್ರಿಜಿ ಅವ್ರಿಗೆ ನಮಸ್ಕಾರಗಳು ಅಂತ ನಾವು ಹೇಳ್ತಿದ್ವಿ. ಆದ್ರೆ ನಾವಿಲ್ಲಿ ಇಡ್ಕೋಬೇಕಾಗಿರೋದು ಪತ್ರಿಜಿನ ಅಲ್ಲ. ಮತ್ತೆ ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ಒಂದು ಮಾತು ಹೇಳಿದ್ರು, నా పాదాలని ಗುರು ಪಾದಾలని ಕಾದಯ್ಯ ಪದಾలని ಪಟ್ಕೊಂಡಿ ಅಂತ. ಅಂದ್ರೆ ಗುರುಗಳ ಪಾದಗಳನ್ನೆಲ್ಲ, ಗುರುವಿನ ಒಂದು ಪದಗಳನ್ನ ಇಟ್ಕೋಬೇಕು ಅಂತ ಒಂದು ಅದ್ಭುತವಾದ ಪದವನ್ನು ನಮ್ಗೆ ನಮ್ಮ ಸುಭಾಷ್ ಪತ್ರಿಜಿ ಅವರು ಹೇಳಿದರೆ, ಅದೇ ಶ್ವಾಸವೇ ಗುರು, ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಹೇಳ್ಬಿಟ್ಟು ಪತ್ರಿಜಿ ಅವರು ತುಂಬಾ ಅದ್ಭುತವಾಗಿ ಇಷ್ಟು ವರ್ಷ ನಮ್ಗೆ ಹೇಳಿದ್ದಾರೆ. ನಾವ್ ಇನ್ಮೇಲೆ ಇಟ್ಕೋಬೇಕಾಗಿರೋದು ನಮ್ಮ ಶ್ವಾಸವೇ ಈ ಒಂದು ಗುರುನ ಇಟ್ಕೋಬೇಕು. ಸರಿ, ಈಗ ಇಷ್ಟೊತ್ತು ಪತ್ರಿಜಿ ಅವರು ಶ್ವಾಸವೇ ಗುರು ಅಂತ ಹೇಳಿದ್ದಾರೆ. ಮತ್ತೆ ಶಿಷ್ಯ ಯಾರು? ಇಲ್ಲಿ ಶಿಷ್ಯ ಯಾರು ಅಂದ್ರೆ ನಮ್ಮ ಮನಸ್ಸು. ನಮ್ಮ ಈ ಮನಸ್ಸನ್ನ ತೆಂದು ಈ ಒಂದು ಶ್ವಾಸ ಎಂಬ ಗುರುನ ಹತ್ರ ಕೂರಿಸ್ಬೇಕು. ಈ ಮನಸ್ಸು ಸುಮ್ನೆ ಕೂತ್ಕೊಳ್ತೈತಾ? ಕೂತ್ಕೊಳ್ಳಲ್ಲ, ಓಡಾಡ್ತೈತೆ. ಇಲ್ಲಿ ಈಗ ಮಾತಾಡ್ತಿರ್ತೀವಿ, ಟೈಮ್ ನೋಡ್ತಾ ಇರ್ತೀವಿ, 6:30 ಆಗುತ್ತೆ, 7 ಗಂಟೆ ಆಗುತ್ತೆ, ಅಡಿಗೆ ಮಾಡ್ಬೇಕು, ಕೆಲ್ಸಗಳ್ದು ಮನ್ಸು ಆ ಕಡೆ ಓಡೋಗ್ತೈತೆ. ಮತ್ತೆ ಅದನ್ನ ಹೇಳ್ಕೊಂಡ್ ಬಂದ್ ಮತ್ತೆ ಶ್ವಾಸ ಕಡೆ ಕುತ್ಕೊಂಡಿಸ್ಬೇಕು. ಮತ್ತೆ ನನ್ ಗಂಡ ಎದ್ದಿದ್ದಾನ ಇಲ್ಲ, ಮಗ ಎದ್ದಿದ್ದಾನ ಇಲ್ಲ, ಈ ತರ ಎಲ್ಲ ಈ ಮನಸ್ಸು ಇಷ್ಟು ವಿಚಿತ್ರವಾಗಿ ಓಡಾಡಿ ಇರುವಂತ ಈ ಮನಸ್ಸನ್ನ ತಂದು ದೀರ್ಘವಾಗಿ ಈ ಒಂದು ಶ್ವಾಸ ಎಂಬ ಗುರುವಿನ ಹತ್ರ ನಾವು ಕೂರಿಸಿದಾಗ ಆ ಒಂದು ಮನಸ್ಸೆಂಬುದು ಶೂನ್ಯ ಆಗಿ ನಮ್ಮ ಉಸಿರಿನ ಕಡೆ ನಾವು ಗಮನ ಕೊಡ್ತಾ ನಮ್ಮನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ತೀವಿ. ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದೀವಿ, ಹೇಗ್ ಮಾಡ್ತಿದೀವಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಈ ತರ ಪ್ರತಿಯೊಂದು ನಲ್ಲವೇ ನಮ್ಗೆ ತಿಳಿಸುವಂತ ಗುರು ಶ್ವಾಸ. ಮತ್ತೆ ಇದಕ್ಕೆ ನಾವು ತುಂಬಾನು ಗಂಟಾನುಗಟ್ಲೆ ಕುತ್ಕೋಬೇಕು. ಗಂಟೆ, 2 ಗಂಟೆ, 3 ಗಂಟೆ ಕೆಲಸ ಇಲ್ಲಾಂದ್ರೆ ಎಷ್ಟು ಗಂಟೆ ಆದ್ರೂ ನಾವು ಧ್ಯಾನದಲ್ಲಿ ನಾವು ಕುತ್ಕೊಳ್ತಾ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ ನಾವು ಈ ಒಂದು ಶ್ವಾಸದ ಗುರು ಅಂತ ಹೇಳಿ ತುಂಬಾ ಜನ ಇಂದಿನ ಕಾಲದಲ್ಲಿ ಎಷ್ಟೋ ಮಾಸ್ಟರ್ಸ್ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ಗೆ ಏಕಲವ್ಯ ಅವ್ರನ್ನ ತಗೊಳ್ಳಿ. ಏಕಲವ್ಯ ಅವ್ರಿಗೆ ವಿಲ್ಲು ಕಲಿಬೇಕು ಅಂದ್ರೆ ಅಲ್ಲಿ ದ್ರೋಣಾಚಾರ್ಯರು ಬಂದು ಫಿಸಿಕಲಿ ಬಂದು ಹೇಳ್ಕೊಟ್ಟಿಲ್ಲ. ಆದ್ರೆ ಅವರಿಗೆ ಒಂದು ಕಲಿಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗದಾಗ ಏಕಲವ್ಯ ಅವರು ಶ್ವಾಸವೇ ನನ್ನ ಗುರು ಅನ್ನೋದು ಅವ್ರಿಗೆ ಅರಿವಾಯ್ತು. ಹಾಗಾಗಿ ಅವ್ರು ಏನ್ ಮಾಡ್ಬಿಟ್ರು, ಅವ್ರ ಗುರು ಒಳಗಡೆನೆ ಇದ್ದಾನೆ ಅಂತ ಹೋಗಿ ಹೊರಗೆ ಆ ಕಾಡಿಗೆ ಹೋಗ್ಬಿಟ್ಟು ಅಲ್ಲಿ ವಿಲ್ವಿದ್ಯೆಯನ್ನ ಅವರು ಸಾಧನೆ ಮಾಡಿದ್ದಾರೆ. ಅವಾಗ ಆ ಜ್ಞಾನನ ಆಟೋಮೆಟಿಕ್ ಆಗಿ ಅವರು ಸರಸ್ವತಿ ದೇವಿ ಬಂದು ಅವ್ರಿಗೆ ದ್ರೋಣಾಚಾರ್ಯದ ರೂಪದಲ್ಲಿ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಗುರು ಎಲ್ಲಿದ್ದಾನೆ ಅಂದ್ರೆ ಒಳಗಡೆ ಇದ್ದಾರೆ. ನಾವ್ ಮಾಡ್ಬೇಕಾಗಿರೋದು ಅಂತರ್ ಪ್ರಯಾಣ. ಮತ್ತೆ ಅದೇ ತರ ನಮ್ಮ ಗೌತಮ ಬುದ್ಧರು ಒಂದ್ಸರಿ ಅವರು ಹೊರಗಡೆ ನೋಡ್ಬಿಟ್ಟು ಕೆಲವು ಹೊರಗಿಂದು ಏನು ಇಲ್ಲ, ಎಲ್ಲ ಶವಗಳನ್ನ ಅವೆಲ್ಲ ನೋಡಿ ಇದೆಲ್ಲ ಏನು ಜೀವನ, ನನಗೆ ಸತ್ಯ ತಿಳ್ಕೊಬೇಕು ಅಂತ ಹೇಳಿ ಅವರು ಗಾಢವಾಗಿ ಹೊರಗಡೆ ಹೋದ್ರು. ಹೊರಗಡೆ ಹೋಗಿ ಹುಡುಕದಾಗ ತುಂಬಾ ಜನ ಗುರುಗಳು ಅವ್ರಿಗೆ ಸಿಕ್ಕಿದ್ದಾರೆ. ಪೂಜೆಗಳು ಮಾಡ್ಸಿದ್ದಾರೆ, ಯೋಗಗಳು ಮಾಡ್ಸಿದ್ದಾರೆ, ಯಜ್ಞಗಳು ಮಾಡ್ಸಿದ್ದಾರೆ, ಮತ್ತೆ ಕಠೋರ ದೀಕ್ಷೆಗಳು ಮಾಡ್ಸಿದ್ದಾರೆ, ಉಪವಾಸಗಳು. ಈ ತರ ಒಬ್ಬೊಬ್ಬ ಗುರು ಅವರು ನೂರಾರು ಗುರುಗಳನ್ನ ಭೇಟಿ ಮಾಡಿದಾಗ ಒಬ್ಬೊಬ್ರು ಒಂದೊಂದು ಹೇಳ್ಕೊಟ್ಟಿದ್ದಾರೆ, ಮಂತ್ರಗಳು ಹೇಳ್ಕೊಟ್ಟಿದ್ದಾರೆ. ಈ ತರ ಹೇಳ್ಕೊಟ್ಟಾಗ ಅವ್ರು ಎಲ್ಲಾ ಕಡೆನೂ ಹೋದ್ರು ಆದ್ರೆ ಅವ್ರಿಗೆ ಎಲ್ಲೂನು ಯಾವ ಗುರು ಕಡೆಯಿಂದ ಯಾವುದೇ ಸಮಾಧಾನ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೌತಮ ಬುದ್ಧ ಅವ್ರಿಗೆ ಹೇಳ್ಕೊಟ್ಟಿರುವಂತ ಗುರುಗಳೆಲ್ಲರೂ ಒಂದು ಹೊರಗಿನ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಮಾಡಿರೋ ಎಲ್ಲದನ್ನೂ ನಾವು ಕೇಳ್ತಾ ಹೋದಾಗ ನಮ್ಗೆ ಒಂದು ಹೊರಗಿನ ನಾಲೆಡ್ಜ್ ಅಷ್ಟೇ ಸಿಕ್ಕಿದೆ, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಆದ್ರೆ ಇವ್ರಿಗೆ ಬೇಕಾಗಿರೋದು ಏನಂದ್ರೆ ಸತ್ಯ ಬೇಕಿದೆ, ಒಂದು ಅಂತರ್ಜ್ಞಾನ ಬೇಕಿದೆ. ಅಂತರ್ಜ್ಞಾನ ಬೇಕು ಅಂದಾಗ ಅವ್ರಿಗೆ ಇದೇ ತರ ಇನ್ನ ಗುರುಗಳ ಸಾವಾಸ ಎಲ್ಲಾ ಕಡೆ ಓಡಾಡಿ ಸಾಕಾದಾಗ ಅವ್ರಿಗೆ ಕೂತು ಅವ್ರು ಉಸಿರಿನ ಕಡೆ ಅವರು ಗಮನ ಕೊಟ್ಟಿದ್ದಾರೆ. ಆ ತರ ಅವರು ಉಸಿರಿನ ಕಡೆ ಗಮನ ಕೊಟ್ಟು ಅವರ ಒಂದು ಸತ್ಯ ದರ್ಶನ ಆಯ್ತು. ಅವರು ಜ್ಞಾನವನ್ನ ತಿಳ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಜನ್ಮ ಪರಂಪರ, ಕರ್ಮ ಪರಂಪರ ಇದೆಲ್ಲದ್ರ ಬಗ್ಗೆನೂ ಅವ್ರು ತಿಳ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಆ ಒಂದು ಧ್ಯಾನಕ್ಕೆ, ಆ ಉಸಿರಾಟದ ಗಮನಕ್ಕೆ ಆನಾಪಾನ ಸತಿ ಎಂಬ ಹೆಸರಿಟ್ಟು ಅವರು
ಇಡೀ ಪ್ರಪಂಚನೆಲ್ಲ ಅವಾಗ ಎಲ್ಲಾ ಕಡೆ ಓಡಾಡಿ ಓಡಾಡಿ ಎಲ್ರಿಗೂನುವೆ ಆನಾಪಾನಸತಿ ಧ್ಯಾನವನ್ನ ಗೌತಮ ಬುದ್ಧ ಎಲ್ಲರಿಗೂ ತಿಳಿಸಿದ್ದಾರೆ. ಮತ್ತೆ ಅವರು ಇನ್ನ ಒಂದು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ದುಃಖಕ್ಕೆ ಕಾರಣ ಆಸೆ. ಓಕೆ, ಆ ಆಸೆ ಅವಿದ್ಯೆಯಿಂದ ಬರುತ್ತೆ. ಆ ಅವಿದ್ಯೆನ ತೊಳಗ್ಸೋದು, ತೆಗೆದಾಕೋದು ಜ್ಞಾನ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಂಡಿದ್ದಾರೆ. ಜ್ಞಾನದಿಂದ ನಮ್ಮ ಒಂದು ಅವಿದ್ಯೆ ನಾಶವಾಗುತ್ತೆ, ಅಜ್ಞಾನ ನಾಶವಾಗುತ್ತೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಅವಾಗಿಂದ ಅವರು ಧ್ಯಾನವನ್ನು ಮಾಡ್ತಾ, ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ಅವರು ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತವಾದ ಆನಾಪಾನಸತಿ ಧ್ಯಾನನ ನಮ್ಗೆಲ್ಲ ಪರಿಚಯ ಮಾಡಿಸಿದಂತ ಗೌತಮ ಬುದ್ಧ ಅವ್ರಿಗೂ ಒಂದು ಚಪ್ಪಾಳೆ ಹಾಕೋಣ ಇಲ್ಲಿ. ಮತ್ತೆ ಇದೇ ತರ ನಮ್ಮ ಗುರುಗಳಾದ ಪತ್ರಿಜಿ ಅವರುನು ಶ್ವಾಸದ ಕಡೆ ಗಮನ, ಗೌತಮ ಬುದ್ಧ ಅವರು ಆನಾಪಾನಸತಿ ಅಂದ್ರು. ಮತ್ತೆ ಈಗಿನ ಇದಕ್ಕೆ ಬಂದ್ಮೇಲೆ ನಮ್ಮ ಪತ್ರಿಜಿ ಅವರು ಆನಾಪಾನಸತಿ ಧ್ಯಾನ ಅಂತ ಹೇಳಿ, ಶ್ವಾಸದ ಕಡೆ ಗಮನ ಅಂತ ಹೇಳಿ ಪತ್ರಿಜಿ ಅವರು ಏನ್ ಮಾಡಿದ್ದಾರೆ, ಶ್ವಾಸದ ಕಡೆ ಅವರು ಗಮನ ಇಟ್ಟು, ಶ್ವಾಸ ಕಡೆ ಗಮನ ಇಟ್ಟು ಮತ್ತೆ ಅವರು ಯಾವ ರಾಮನಾಮ ಬೇಡ, ಯಾವುದೇ ಜಪ ಬೇಡ, ಯಾವುದೇ ಮಂತ್ರ ಬೇಡ, ಯಾವುದೇ ಒಂದು ಹಠವಾದ ಆಸನಗಳು ಬೇಡ, ಮತ್ತೆ ನಾವು ಪ್ರಾಣಾಯಾಮಗಳು ಬೇಡ, ಇವ್ಯಾವು ಬೇಡ. ಒಂದು ಸುಖಾಸನದಲ್ಲಿ ಕೂತ್ಕೊಂಡು ನಮ್ಮ ಸಹಜವಾದ ಸರಳವಾದ ಉಸಿರಾಟನೇ ಗಮನಿಸ್ಬೇಕು, ನಮ್ಮ ಶ್ವಾಸವನ್ನೇ ಗಮನಿಸ್ಬೇಕು. ಅದೇ ನಮ್ಮ ಗುರು ಅಂತ ಹೇಳ್ಬಿಟ್ಟು ಪತ್ರಿಜಿ ಅವರು ಇಡೀ ಪ್ರಪಂಚವೆಲ್ಲ 40 ವರ್ಷ ಓಡಾಡಿ 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 ಎಲ್ಲರಿಗೂ ಪತ್ರಿಜಿ ಅವರು ನಮ್ಗೆ ತಿಳಿಸಿದ್ದಾರೆ. ಪತ್ರಿಜಿ ಅಂತೂ ನಮ್ಗೆ ತುಂಬಾ ದೀರ್ಘವಾಗಿ ಹೇಳಿದ್ದಾರೆ, ನಾನು ಗುರು ಅಲ್ಲ, ನಮ್ಮ ಉಸಿರೇ ನಮ್ಮ ಗುರು ಅಂತ ಪತ್ರಿಜಿ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇನ್ನು ಮುಂದೆ ನಾವು ಹೋಗಿದೀವಂದ್ರೆ ಗೌತಮ ಬುದ್ಧ ಅವರು ಇನ್ನೂ ಒಂದ್ ಏನ್ ಹೇಳಿದಾರೆ ಅಂದ್ರೆ ಅಪೋ ದೀಪೋ ಭವ, ನಮ್ಮ ಜ್ಯೋತಿಯನ್ನು ನಾವೇ ಬೆಳಗಿಸ್ಕೋಬೇಕು. ನಮ್ಮ ಜ್ಯೋತಿನ ನಾವು ಬೆಳಗಿಸ್ಬೇಕು ಅಂದ್ರೆ ಆ ಒಂದು ಗುರುವನ್ನ ನಾವು ಇಟ್ಕೋಬೇಕು, ನಮ್ಮ ಶ್ವಾಸ ಎಂಬ ಗುರುನ ನಾವು ಇಟ್ಕೋಬೇಕು. ಮತ್ತೆ ಇಲ್ಲಿ ನಮ್ಮ PSSM ನ ಮೂಲ ಸಿದ್ಧಾಂತವೇ ಇದು, ಶ್ವಾಸವೇ ಗುರು. ಇಲ್ಲಿ ನಾವು ತುಂಬಾ ಯೋಚನೆ ಮಾಡ್ತೀವಿ, ಒಂದು ಕಾನ್ಸೆಪ್ಟ್ ಒಂದು ಪದವನ್ನ ನಾವು ಕೇಳಿದೀವಿ ಅಂದ್ರೆ ಅದ್ರ ಬಗ್ಗೆ ನಾವು ದೀರ್ಘವಾಗಿ ನಾವು ಆಲೋಚನೆ ಮಾಡ್ತಾ 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 ಹೋಗ್ತೀವಿ. ಇದನ್ನೇ ಯಾಕೆ ಹೇಳಿದ್ರು, ಯಾಕೆ ಮಾಡಿದ್ರು ಅಂತ ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳಕ್ ಹೋಗ್ತೀವಿ. ಅದೇ ಏನಂದ್ರೆ ಹೊರಗಡೆ ನಾವು ಹುಡುಕ್ತಿವಿ, ತುಂಬಾ ಹೊರಗಡೆ ನಾವು ಹುಡುಕ್ದಾಗ ಏನಿರ್ತೈತೆ, ಹೊರಗಡೆ ಎಷ್ಟು ಸ್ವಲ್ಪನೇ ಇರುತ್ತೆ. ಹೊರಗಡೆ ಇರೋ ಇನ್ಫಾರ್ಮೇಶನ್ ಎಲ್ಲ ಸತ್ಯ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಆದ್ರೆ ನಾವು ಅದನ್ನ ಮಾಡ್ಬೇಕಾಗಿರೋದು, ಕೇಳಿರೋದನ್ನ ಸತ್ಯ ದರ್ಶನ ಮಾಡ್ಕೋಬೇಕಂದ್ರೆ ಅದನ್ನ ನಾವು ಅಭ್ಯಾಸ ಮಾಡ್ಬೇಕು. ಈಗ ಶ್ವಾಸವೇ ಗುರು ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದಾರೆ ಅಂದಾಗ ಕೂತ್ಕೋಬೇಕು, ಸಾಧನೆ ಮಾಡ್ಬೇಕು. ಯಾಕೆ ಹೇಳಿದ್ದಾರೆ, ಸರಿ ಶ್ವಾಸವನ್ನೇ ಇಟ್ಕೊಳ್ಳೋಣ, ನಾವು ಬೇರೆ ಏನು ಇಟ್ಕೊಳ್ಳೋದು ಬೇಡ. ಕೂತ್ಕೋಬೇಕು, ಕೈ ಲಾಕ್ ಮಾಡ್ಕೋಬೇಕು, ಕಣ್ಣು ಮುಚ್ಚಬೇಕು, ನಮ್ಮ ಉಸಿರಿನ ಕಡೆ ನಾವು ಗಮನ ನಾವು ಕೊಡ್ತಾನೆ ಹೋಗ್ಬೇಕು. ಮತ್ತೆ ಇಲ್ಲಿ ನಾವು 3 ದಿನ ಏನ್ ತಿಳ್ಕೊಂಡಿದೀವಿ, ಆತ್ಮವೇ ಪರಬ್ರಹ್ಮ, ಜೀವವೇ ದೇವರು, ಮತ್ತೆ ದೇಹವೇ ದೇವಾಲಯ ತಿಳ್ಕೊಂಡಿದೀವಿ. ಬಟ್ ನಮ್ಗದು ಅನುಭವಕ್ಕೆ ಬರ್ಬೇಕು. ಆ ಒಂದು ಅನುಭವ ಪಡ್ಬೇಕಂದ್ರೆ ನಾವು ಆ ಗುರುವಿನ ಹಿಡ್ಕೊಂಡ್ಬಿಟ್ಟು ನಾವು ಅದನ್ನ ಅನುಭವ ತಗೋಬೇಕು. ಮತ್ತೆ ಇಲ್ಲಿ ಇನ್ನ ಒಂದ್ ಏನಂದ್ರೆ, ಇಲ್ಲಿ ವಿದ್ಯಾ ಅನ್ನೋದು ಕೊಡೋದು ಗುರು. ಒಂದು ಗುರು ಇಲ್ಲ ಅಂದ್ರೆ ಆ ವಿದ್ಯೆ ಅನ್ನೋದು ನಮ್ಗೆ ಹೇಗಾಗುತ್ತಂದ್ರೆ ಕುರುಡು ವಿದ್ಯೆ. ಒಂದು ದಾರ ಕಟ್ಟಾಗಿರುವಂತ ಗಾಳಿಪಟ ಹೇಗೆ ಓಡಾಡ್ತಿರುತ್ತೋ, ನಾವು ಅದೇ ತರ ಒಂದು ಗುರು ಇಲ್ಲ ಅಂದ್ರೆ ಎಲ್ಲೆಲ್ಲೋ ಓಡಾಡ್ತಿರ್ತೀವಿ. ಯಾವ ದಾರಿಗೆ ಹೋಗ್ಬೇಕನ್ನೋದನ್ನು ನಮ್ಗೆ ಗೊತ್ತಾಗಲ್ಲ, ಎಲ್ಲಿ ಹೋಗ್ತೀವಿ ಎಲ್ಲಿ ಬಿದ್ದೋಗ್ತೀವಿ ಅನ್ನೋದನ್ನು ನಮಗ್ ಗೊತ್ತಾಗಲ್ಲ. ಸೊ ಗುರು ಅನ್ನೋದು ತುಂಬಾ ಇಲ್ಲಿ ಮುಖ್ಯ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇನ್ನ ಒಂದ್ ಏನಂದ್ರೆ, ನಮ್ಗೆಲ್ಲ ಸತ್ಯನೂ ಗೊತ್ತು. ಸತ್ಯ ಗೊತ್ತಿರ್ದಿರೋದಂತೂ ಯಾರು ಇಲ್ಲ. ಒಬ್ಬ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಅವನು ಒಂದು ಮಾನಸಿಕವಾಗಿ ಆಗಿರ್ಬೋದು, ಬುದ್ಧಿವಂತನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತಿರೋದೇನಂದ್ರೆ ನಮ್ಗೆ ಜನನ ಮರಣ ಎರಡೂ ಒಂದೇ, ಹುಟ್ಟಿದ್ಮೇಲೆ ಸಾಯ್ಲೇಬೇಕು ಅನ್ನೋ ಸತ್ಯನೂ ನಮ್ಗೆಲ್ರಿಗೂ ಗೊತ್ತಿದೆ. ಮತ್ತೆ ಭೂಮಿ ಮೇಲೆ ಈ ದೇಹ ಶಾಶ್ವತವಲ್ಲ, ಸಿರಿ ಸಂಪತ್ತು ಶಾಶ್ವತವಲ್ಲ, ಮತ್ತೆ
ಆ ನಮ್ಮ ಬಾಂಧವ್ಯಗಳು ಯಾವುದು ಶಾಶ್ವತ ಅಲ್ಲ ಅಂತ ಬಿಟ್ಟು ನಮ್ಗೆ ಗೊತ್ತು. ಆದ್ರೂನುವೆ ನಮ್ಗೆ ಅವೆಲ್ಲ ಗೊತ್ತಿದ್ರು ಅದ್ರಿಂದನೇ ಹೋಗ್ತಿದೀವಿ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಗುರುನ ನಾವು ಹಿಡ್ಕೊಂಡಿಲ್ಲ. ಗುರು ಇಲ್ಲ ಅಂತಲ್ಲ, ಗುರು ಇದ್ದಾರೆ. ಬಟ್ ನಾವು ಆ ಗುರುವನ್ನ ಇಟ್ಕೊಂಡಿಲ್ಲ. ಇನ್ನೊಂದು ಸರಿಯಾದ ಗುರುನ ನಾವು ಇಟ್ಕೊಂಡಿಲ್ಲ. ಆ ಒಂದು ಸರಿಯಾದ ಗುರುವೇ ಅಂದ್ರೆ ನಮ್ಮ ಬಗ್ಗೆ ನಮಗೆ ತಿಳಿಸುವಂತ ಸರಿಯಾದ ಗುರು ನಮ್ಮ ಉಸಿರು. ಇಲ್ಲಿ ಸರಿಯಾದ ಗುರು ಅಂದ್ರೆ ಇಲ್ಲಿ ಯಾರ ಬಗ್ಗೆನೂ ಬೇರೆ ಗುರುಗಳ ಬಗ್ಗೆ ಮಾತಾಡ್ತಿರೋದಲ್ಲ. ನಮಗೆ ನಮ್ಮ ಬಗ್ಗೆ ತಿಳಿಸುವಂತ, ನಮಗೆ ಸತ್ಯ ತಿಳಿಸುವಂತ ಗುರುವನ್ನೇ ನಮ್ಮ ಶ್ವಾಸ. ನೆಕ್ಸ್ಟ್ ಇಲ್ಲಿ ನಾವು ಆ ಒಂದು ಒಳಗಡೆ ಇರುವಂತ ನಮ್ಮ ಶ್ವಾಸ ಎಂಬ ಗುರುನ ನಾವು ಇಟ್ಕೊಂಡಿದೀವಿ ಅಂದ್ರೆ ಅವರು ನಮ್ಗೆ ಸಂಪೂರ್ಣವಾಗಿ ಎಲ್ಲಾ ವಿಷಯಗಳನ್ನು ತಿಳಿಸ್ತಾರೆ. ಎಲ್ಲ ಒಂದು ಜ್ಞಾನವನ್ನು ಅವರು ನಮ್ಗೆ ಕೊಡ್ತಾರೆ. ನಮ್ಗೆ ಎಷ್ಟು ಗಾಢವಾದ ಕೋರಿಕೆಗಳಿದ್ರೆ ಅಷ್ಟು ಗಾಢವಾಗಿ ನಾವು ಹೆಚ್ಚು ಹೆಚ್ಚು ಶ್ವಾಸದ ಕಡೆ ಗಮನ ಕೊಟ್ಟು ನಾವು ಕೂತ್ಕೋಬೇಕಾಗುತ್ತೆ. ಎಷ್ಟು ಆರೋಗ್ಯ ಸಮಸ್ಯೆಗಳಿದೆ ಅಷ್ಟು ಹೆಚ್ಚು ನಾವು ಧ್ಯಾನಕ್ಕೆ ಕೂತ್ಕೋಬೇಕು. ಇಲ್ಲಿ ಧ್ಯಾನ ಅಂದ್ರೆ ಶ್ವಾಸದ ಕಡೆ ಗಮನ. ಮತ್ತೆ ಇನ್ನ ಒಂದು ಏನಂದ್ರೆ, ನಾವ್ ಎಷ್ಟೊತ್ತು ಧ್ಯಾನ ಕೂತ್ಕೋಬೇಕಂದ್ರೆ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ. ಒಬ್ಬ ಸಹಜವಾದ ಆರೋಗ್ಯವಂತನಾಗಿದ್ದ ಒಬ್ಬ ಮನುಷ್ಯ ತನ್ನ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಧ್ಯಾನಕ್ಕೆ ಕೂತ್ಕೋಬೇಕು. ಅಷ್ಟೊತ್ತು ಅವರ ಶ್ವಾಸದ ಕಡೆ ಅವರು ಗಮನ ಕೊಡ್ಬೇಕು. ಇಲ್ಲಿ ನಾನು ಒಬ್ಬ ಗುರು, ಅಂತರ್ಗುರು ಅಂದ್ರೆ ನಮ್ಗೆ ಶ್ವಾಸ, ಇದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ನಾವು ಮಾಡ್ಬೇಕಾಗಿರೋದು ಸಾಧನೆ. ಇನ್ನೊಂದು, ನಾನು ಬಾಹ್ಯ ಗುರುಗಳು ಹೇಗಿರ್ತಾರೆ, ನಾವು ಹೊರಗಡೆ ಹೋಗಿ ನೋಡಿದಾಗ ಗುರು ಹೇಗಿರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣದೊಂದು ನನಗೆ ಪರಿಚಯ ಆದಂತ 2 ಇನ್ಸಿಡೆಂಟ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮು ಒಂದು ಲಾಸ್ಟ್ ವೀಕ್ ಅಲ್ಲಿ ನಾನು ನಿಮ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೆ. ಒಂದು ವಿಜುವಲೈಸೇಷನ್ಗೂ ಮತ್ತೆ ಎಕ್ಸ್ಪೀರಿಯನ್ಸ್ಗೂ ಆಗುವಂತ ಒಂದು ಅದೆರಡಕ್ಕೂ ಡಿಫ್ರೆನ್ಸ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೆ. ಸೇಮ್ ಎಕ್ಸ್ಪೀರಿಯನ್ಸ್ ನ ಹೋಗ್ಬಿಟ್ಟು ನಾನು ಈ ತರ ಭೂಮಿ ಒಳಗಡೆ ಹೋದೆ, ಅದನ್ನೆಲ್ಲ ಅವ್ರ ಹತ್ರ ನಾನು ಇದೇ ಎಕ್ಸ್ಪೀರಿಯನ್ಸ್ ಇನ್ನೊಬ್ಬ ಮಾಸ್ಟರ್ ಜೊತೆ ನಾನು ಶೇರ್ ಮಾಡ್ಕೊಂಡಾಗ ಆ ಮಾಸ್ಟರ್ ಏನಂದ್ರು ಅಂದ್ರೆ, ನೀವು ಧ್ಯಾನದಿಂದ ಹೊರಗಡೆ ಬಂದ್ಮೇಲೆ ನಿಮ್ ಬಟ್ಟೆ ಒದ್ದೆ ಆಗಿತ್ತಾ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಹೇಳ್ದೆ. ಅವಾಗ ಅವರು ನನಗೆ ಏನ್ ಹೇಳಿದ್ರು ಅಂದ್ರೆ, ನೀವ್ ಹಂಗಾದ್ರೆ ಹಾಸ್ಟೆಲ್ ಟ್ರಾವೆಲ್ ಮಾಡಿಲ್ಲ ಅಂತ. ಓಕೆ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿದೀನಿ ಅಂತ ಹೇಳಿಲ್ಲ. ಜಸ್ಟ್ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ದೆ. ಸೊ ನಾವು ಹೊರಗಡೆ ನಾವು ನಮ್ಮ ಸಮಸ್ಯೆ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾವುದೇ ಆಗ್ಲಿ ನಾವು ಒಬ್ಬ ಗುರುವಿನ ಹೊರಗಡೆ ನಾವು ಹಂಚ್ಕೊಂಡಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ ಅವ್ರ ಜ್ಞಾನ ಎಷ್ಟಿದೆ ಅದ್ರಂತೆ ನಮ್ಗೆ ನಮ್ಮ ಒಂದು ಇನ್ಸಿಡೆಂಟ್ ನ ಅವರು ಅನಲೈಸ್ ಮಾಡಿ ನಮ್ಗೆ ಉತ್ತರ ಕೊಡ್ತಾರೆ. ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಯಾವ್ದೋ ಸಂದರ್ಭ ಬಂತು ನಾನು ಶೇರ್ ಮಾಡ್ಕೊಂಡಾಗ ಅಲ್ಲೇವರೆಗೂ ಅವ್ರಿಗೆ ಏನು, ಅವ್ರೇನ್ ಅನ್ಕೊಂಡಿದ್ದಾರೆ ನನ್ನ ಹೇಳಿರೋದನ್ನ ಕೇಳಿ ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿದೀನಿ ಅಂತ ಅವ್ರ ಒಂದು ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟು, ಹಾಸ್ಟೆಲ್ ಟ್ರಾವೆಲ್ ಅಂದ್ರೆ ನಾವ್ ಅಲ್ಲಿಗೆ ಹೋಗಿರ್ತೀವಿ, ಅಲ್ಲಿಂದ ಒಂದು ಎಕ್ಸಾಂಪಲ್ಗೆ ಒಂದು ಮಲ್ಲಿಗೆ ತೋಟಕ್ಕೆ ಹೋಗಿದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಬಂದಿದೆ ಅಂದ್ರೆ ಅಲ್ಲಿ ನಮ್ ಸುತ್ತು ಮಲ್ಲಿಗೆ ವಾಸನೆ ಬರುತ್ತೆ ಅನ್ನೋದು ಕೆಲವರು ಎಕ್ಸ್ಪೀರಿಯನ್ಸಸ್ ಹೇಳಿದ್ದಾರೆ. ಸೊ ಈ ತರದ್ದು ಎಕ್ಸ್ಪೀರಿಯನ್ಸಸ್ ಅವ್ರು ಕೇಳಿ ಈಗ ನಾನು ಭೂಮಿ ಒಳಗಡೆ ಹೋಗಿದ್ದೀನಿ, ಅಲ್ಲಿ ನೀರಿತ್ತು ಅಂದಾಗ ನನ್ ಬಟ್ಟೆ ಒದ್ದೆ ಆಗಿತ್ತು, ಬಟ್ಟೆ ಒದ್ದೆ ಆಗಿದೆಯಾ ಇಲ್ಲ ಅನ್ನುವಂತ ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೂ ಮೀರಿ ಇನ್ನೂ ಅನುಭವ ಇದೆ ಅನ್ನೋದನ್ನ ಅವರು ತಿಳ್ಕೊಳ್ಲಿಕ್ಕೆ ಹೋಗಲ್ಲ. ಅಂದ್ರೆ ನಾವು ಒಬ್ಬರ ಎಕ್ಸ್ಪೀರಿಯನ್ಸ್ ಆಗ್ಲಿ, ಒಬ್ರು ಹೇಳ್ತಿರುವಂತ ಇನ್ಫಾರ್ಮೇಶನ್ ಕೇಳುವಾಗ ನಾವು ಕಂಪ್ಲೀಟ್ ಆಗಿ ಓಪನ್ ಮೈಂಡ್ ಆಗಿರ್ಬೇಕು. ಏನೇನೋ ಇದಕ್ಕೂ ಮುಂಚೆ ಕೇಳಿದೀವಿ ಅದನ್ನ ಇಲ್ಲಿ ತಗೊಂಡ್ ಬಂದ್ ಇಡಬಾರ್ದು. ಇದು ಒಬ್ಬ ಮಾಸ್ಟರ್ ಕಡೆ ನನಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್. ಇನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಧ್ಯಾನಕ್ಕೆ ಬಂದ ಹೊಸದಲ್ಲಿ ಏನಾಗಿತ್ತು ಅಂದ್ರೆ, ಧ್ಯಾನಕ್ಕೆ ಬಂದಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅವಾಗ ಈ ತರ ಸ್ಮಾರ್ಟ್ ಫೋನ್ಸ್ ಇದ್ದಿಲ್ಲ. ಧ್ಯಾನ ಕೂತಾಗ ಯಾವುದೇ ಮ್ಯೂಸಿಕ್ ಇರ್ತಿರ್ಲಿಲ್ಲ. ಸುಮ್ನೆ ನಾನು ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ನಾನು ಕೂತ್ಕೋಬೇಕು ಅಂತ ನಾನು ಕೂತ್ಕೊಂತಿದ್ದೆ. ಆಲ್ಮೋಸ್ಟ್ ಒಂದು 22 ನಿಮಿಷದವರೆಗೂ ನಾನು ತೆಗೆದು ಟೈಮ್ ನೋಡ್ತಾನೆ ಇದ್ದೆ. ಆಮೇಲೆ ಯಾವಾಗ್ಲೂ ನಾನು ದೀರ್ಘವಾಗಿ ಧ್ಯಾನಕ್ಕೆ ಹೊರಟೋಗ್ತಿದ್ದೆ.
ಸೊ ಇಂಥ ಸಂದರ್ಭದಲ್ಲಿ ನನಗಾಗಿರೋ ಅನುಭವ ಏನಂದ್ರೆ, ಮೊದ್ಲಿಗೆ ಈ ತರ ಧ್ಯಾನ ಕೂತಾಗ ತಲೆ ಒಳಗಡೆ ಏನೋ ಹೋಗ್ತಿದೆ ಅಂತ ಬಿಟ್ಟು ಅನಿಸ್ತಿತ್ತು. ಆಮೇಲೆ ಹಿಂಗೆ ಮೂವ್ ಆಗ್ತಾ ಇದ್ದೆ, ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು. ನಾನು ಎಲ್ಲಿ ಬಿದ್ದೋಗ್ತೀನೋ ಅಂತ ಭಯ ಆಗ್ತಿತ್ತು. ಇದೇ ತರ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು ಅಂದ್ರೆ, ಹಿಂಗೆ ಎನರ್ಜಿ ಫ್ಲೋ ಆಗ್ತಿದ್ರೆ ನನಗೆ ಹೇಗೆ ಅನ್ನಿಸ್ತಂದ್ರೆ, ಇನ್ನ ನನಗೆ ಅದು ಹೋಗ್ತಾ ಹೋಗ್ತಾ ಈ ದಪ್ಪ ಆಗ್ತಿದ್ದೇನೇನೋ ಅಂತ ಬಿಟ್ಟು ಹಿಂಗೆ ಎಕ್ಸ್ಪ್ಯಾಂಡ್ ಆಗುವಂತ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ನನಗೆ ಅವಾಗ ಭಯ ಆಗಕ್ ಸ್ಟಾರ್ಟ್ ಆಯ್ತು. ಈಗಲೇ ದಪ್ಪ ಇದ್ದೀನಿ, ಇನ್ನೂ ಈ ತರ ಆಗ್ತಾ ಇದ್ದೀನಿ, ಇನ್ನೂ ಎಷ್ಟು ದಪ್ಪ ಆಗ್ಬಿಡ್ತೀನಿ ಅಂತ ಬಿಟ್ಟು ಒಂದು ಭಯ ಆಗ್ತಾ ಇತ್ತು. ಮತ್ತೆ ಏನಾಯ್ತಂದ್ರೆ, ಆ ಒಂದು ಎನರ್ಜಿ ಹಿಂಗೆ ಹೋಗ್ತಾ ಇತ್ತು. ದಿನನಿತ್ಯ ಮಾಡ್ತಾ ಇರುವಾಗ, ಅವಾಗ ಬಸ್ಸಲ್ಲಿ ಹೋಗುವಾಗ್ಲೂ ಧ್ಯಾನ, ಮನೇಲಿ ಕೂತಾಗೂ ಧ್ಯಾನ, ಆಫೀಸಲ್ಲಿ ಟೈಮ್ ಸಿಕ್ಕರು ಧ್ಯಾನ, ಯಾವಾಗ ನೋಡಿದ್ರು ಬರೀ ಹಿಂಗೆ ಧ್ಯಾನಕ್ಕೆ ಕೂತ್ಕೊಂತಿದ್ವಿ. ಆ ಒಂದ್ ಇದರಿಂದ ಕೆಲವೇ ದಿನಗಳಲ್ಲಿ ಏನಾಗೋಯ್ತು, ಹಿಂಗೆ ಅದು ಎನರ್ಜಿ ಹೋಗ್ತಾ ಏನಾಯ್ತು, ಹಿಂಗೆ ನಾನು ಸ್ಪ್ರೆಡ್ ಆಗ್ತಾ ಲಾಸ್ಟಿಗೆ ಏನಾಯ್ತಂದ್ರೆ, ಕಂಪ್ಲೀಟ್ ಆಗಿ ಆ ಒಂದು ಎನರ್ಜಿ ಫುಲ್ ಇದಾಗಿ ಒಂದು ಆ ಎನರ್ಜಿ, ಆ ಬೆಲೂನ್ ಹೊಡೆದ್ಬಿಟ್ಟು ಈ ಕಾಸ್ಮಿಕ್ ಎನರ್ಜಿ ಕಂಪ್ಲೀಟ್ ಆಗಿ ಬಾಡಿ ಸುತ್ತ ಒಂದು ಲೇಯರ್ ತರ ಕ್ರಿಯೇಟ್ ಆಯ್ತು. ಒಂದು ಬೆಲೂನ್ ಟೈಪ್ ಕ್ರಿಯೇಟ್ ಆಗ್ಬಿಡ್ತು. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇನ್ನ ಮತ್ತೆ ಹಿಂಗ್ ಮೇಲ್ ಹೋಗೋದು, ಕೆಳಗ್ ಬರೋದು, ಈ ತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆಗ್ತಿತ್ತು. ಬಟ್ ಇದ್ರಲ್ಲಿ ಏನಂದ್ರೆ, ಆ ಒಂದು ಎನರ್ಜಿ ಫ್ಲೋ ಹೋಗ್ತಾ ಬೆಲೂನ್ ಟೈಪ್ ಕಂಪ್ಲೀಟ್ ಆಗಿ ನನ್ನ ಸುತ್ತು ಪ್ರೊಟೆಕ್ಷನ್, ಒಂದು ಆರ ಅನ್ನೋದು ಆ ಕ್ಷಣಕ್ಕೆ ಅವಾಗ ಗೊತ್ತಿರ್ಲಿಲ್ಲ ನನಗೆ ಅದನ್ನ ಆರ ಅಂತಾರೆ ಅಂತ. ಅದು ಫುಲ್ ಬೆಲೂನ್ ಟೈಪ್ ನಂಗೆ ಪ್ರೊಟೆಕ್ಟ್ ಆದಾಗ, ಕೆಲವು ವರ್ಷಗಳಾದ್ಮೇಲೆ ಬೇರೆ ಯಾವ್ದೋ ಒಂದು ಪುಸ್ತಕ ಓದಿದಾಗ ಗೊತ್ತಾಯ್ತು ಅದು ನಮ್ಮ ಆರ ಅಂತ. ಸೊ ನಾವು ಧ್ಯಾನ ಹೆಚ್ಚು ಮಾಡ್ತಾ ಹೋದಂಗೆಲ್ಲ ನಮ್ ಸುತ್ತು ಒಂದು ಆರ ಒಂದು ಕಂಪ್ಲೀಟ್ ಆಗಿ ಸ್ಟ್ರಾಂಗ್ ಆಗ್ತಾ ಬೆಳೆಯುತ್ತೆ. ಇದು ನನ್ಗೆ ಆಗಿರುವಂತ ಎಕ್ಸ್ಪೀರಿಯನ್ಸ್ ಯಾವಾಗ ಅಂದ್ರೆ 2008 ಅಲ್ಲಿ ಇದಾಯ್ತು. ಸೇಮ್ ಇದೇ ಎಕ್ಸ್ಪೀರಿಯನ್ಸ್. ನಾನು ಮರ್ತೋಗ್ಬಿಟ್ಟಿದೆ, ಲಿಟ್ರಲಿ ಕಂಪ್ಲೀಟ್ ಆಗಿ ಫುಲ್ ಮರ್ತೋಗಿದ್ದೆ. 2015 ನಲ್ಲಿ ಒಬ್ಬ ಮಾಸ್ಟರ್ ಬಂದು ನನ್ನ ಹತ್ರ, ನಾನೊಂದು ಆರ್ಟಿಕಲ್ ಓದಿದ್ದೀನಿ, ಗ್ರೇಟ್ ಮಾಸ್ಟರು ಈ ತರ ಬರ್ದಿದ್ದಾರೆ ಅಂತ ಹೇಳಿದ್ರು. ಅವಾಗ ಅವರು ಏನಿದೆ ಅದ್ರಲ್ಲಿ ಅಂತ ನಾನು ಕೇಳಿದೆ. ಅವಾಗ ಅವರು ಸೇಮ್ ಆ ಒಂದು ಆರ್ಟಿಕಲ್ ಅಲ್ಲಿ ಇದೇ ವಿಷಯ ಇತ್ತಂತೆ. ಇದೇ ವಿಷಯ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಾಗ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡೆ. ನನಗೆ ಈ ತರ ನನಗೆ 2008ರಲ್ಲಿ ನನ್ಗೆ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದೆಲ್ಲ ಅಂತ ಹೇಳಿದ್ರೆ, ಅವಾಗ ಅವ್ರು ನನ್ನ ಏನಂದ್ರೆ, ಏನ್ ಹೇಳ್ತಿದ್ಯಾ ನೀನು, ಇದೆಲ್ಲ ನಾನಿನ್ನು ನೆನ್ನೆ ಆರ್ಟಿಕಲ್ ಓದಿದ್ದೀನಿ, ಹಿಂಗೆ ಇದು ಮೊದ್ಲೇ ಗೊತ್ತಾಗ್ತಿದ್ದೆ ಅಂದ್ಬಿಟ್ಟು. ಇನ್ ಅವಾಗ ಒಂದ್ ಮಾತು ಕೇಳಿ ನಾನು ಅವಾಗಿಂದ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಟ್ಟೆ. ಯಾಕಂದ್ರೆ ಅಂದ್ರೆ ಇದು ಎಲ್ರು ಇದೇ ತರ ಇರೋದಿಲ್ಲ. ಕೆಲವ್ರು ಮಾಸ್ಟರ್ಸ್ ನಾವೇನ್ ಕಲ್ತಿದೀವಿ ಅದಷ್ಟೇ ಜ್ಞಾನ ಅಂತ ಹೇಳ್ಬಿಟ್ಟು ಅವರವರ ಒಂದು ಇದ್ರಲ್ಲಿ ಆ ಮಾಸ್ಟರ್ಸ್ ಎಲ್ರು ಇರ್ತಾರೆ. ಸೊ ಹಾಗಾಗಿ ನಮ್ಗೆ ಒಬ್ಬ ಪರ್ಟಿಕ್ಯುಲರ್ ಗುರು, ಒಂದು ನನ್ನ ಅನುಭವಕ್ಕಾಗಿರ್ಬೋದು, ನನ್ನ ಮಾತಿಗಾಗಿರ್ಬೋದು, ನಮ್ಮ ಚೇಷ್ಟೆಗಳಿಗಾಗಿರ್ಬೋದು, ಪ್ರತಿಯೊಂದನ್ನೂ ನಮ್ಮನ್ನ ಸರಿದಾರಿಯಲ್ಲಿ ತೋರಿಸುವಂತ ಗುರು ಇರೋದು ನಮ್ಮ ಶ್ವಾಸ ಒಂದೇ. ಸೊ ಹಾಗಾಗಿ ಪತ್ರಿಜಿಯವ್ರು ಹೇಳ್ದಂಗೆ ನಮ್ಮ ಶ್ವಾಸ ಎಂಬ ಗುರುನ ನಾವ್ ಇಟ್ಕೋಬೇಕು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಧ್ಯಾನ, ಈ ಉಸಿರಿನ ಕಡೆ ಗಮನ ಅನ್ನೋದು ಹೇಗೆ ಅಂತ ಇನ್ನೊಬ್ಬ ಮಾಸ್ಟರ್ ಜೊತೆ ನಾನು ಭೇಟಿಯಾದಾಗ ಹೇಳ್ತೀನಿ. ಅವರೊಂದು ಆಲ್ಮೋಸ್ಟ್ 7 years ಇಂದ ಧ್ಯಾನ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಸ್ಪೀಚಸ್ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರು ಒಂದ್ಸರಿ ಮಾತಾಡುವಾಗ ನಾನು ಅವ್ರನ್ನ, ಮೇಡಮ್ ನೀವ್ ಎಷ್ಟೊತ್ತು ಧ್ಯಾನ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಆ ಮೇಡಮ್ ಏನ್ ಹೇಳಿದ್ರಂದ್ರೆ, ದಿನ ನಾನು 3 ಗಂಟೆ ಧ್ಯಾನ ಮಾಡ್ತೀನಿ ಅಂದ್ರು. ವಾವ್, ಯಾವ ಟೈಮಲ್ಲಿ ಮಾಡ್ತೀರಾ ಅಂತ ಬಿಟ್ಟು ಅಂದ್ರು. ಅದಕ್ಕೆ ಅವ್ರು ನನಗೆ ಏನು ಹೇಳೋದಂದ್ರೆ, ಬೆಳಗ್ಗೆ 6ರಿಂದ 7 ಎಕ್ಸ್ ಜ್ಞಾನ ಮಾಡ್ತೀನಿ, 11ರಿಂದ 12 ವೈ ಜ್ಞಾನ ಮಾಡ್ತೀನಿ, ವೈ ಧ್ಯಾನ ಮಾಡ್ತೀನಿ, ಮತ್ತೆ 3ರಿಂದ 4 ಜೆಡ್ ಧ್ಯಾನ ಮಾಡ್ತೀನಿ ಅಂದ್ರು. ಈ XYZ ಏನಂದ್ರೆ, ಈಗ ನಮ್ಮ ಜೂಮ್ ಕ್ಲಾಸಸ್ ಬರ್ತಾವಲ್ವಾ, ಆ ಧ್ಯಾನ ಮಾಡ್ತೀನಿ ನಾನು. ಅಂದ್ರೆ ಆ ಟೈಮಲ್ಲಿ ನಡೀತಿರೋದು ಸತ್ಸಂಗ ಆ ಟೈಮ್ಗಳಲ್ಲಿ. ಸೊ ಈ ಮೇಡಮ್ ಹೋಗ್ಬಿಟ್ಟು ಆ ಸತ್ಸಂಗ ಮಾಡೋದನ್ನ ಅದ್ರ ಧ್ಯಾನ ಅಂತ ಹೇಳ್ಬಿಟ್ಟು, ನಿಜವಾಗಿ ಹೇಳ್ಬೇಕಂದ್ರೆ ಯಾಕೆ ಧ್ಯಾನಕ್ಕೆ ಕೂರ್ತಿಲ್ಲ. ಬಟ್ ಇದನ್ನೇ ತನ್ನ ಧ್ಯಾನ ಅನ್ಕೊಂಡ್ಬಿಟ್ಟು XYZ ಈ ಒಂದು ಹೆಸರುಗಳನ್ನ ಹೇಳ್ಕೊಂಡು ಬಂದ್ಬಿಟ್ಲು. ನಾ ಈ ಒಂದು PSS ಮೂಲಕ ಹೇಳೋದು, PSS ಮೈಸೂರು ಮೂಲಕ ಏನ್ ಹೇಳೋದು ಅಂದ್ರೆ, ಇಲ್ಲಿ ಗುರು ಎಲ್ಲೂ ಹೊರಗಡೆ ಇಲ್ಲ, ನಮ್ಮ ಶ್ವಾಸವೇ ನಮ್ಮ ಗುರು, ನಮ್ಗೆ ಸಾಧನೆ ಮುಖ್ಯ ಅಂತ ಹೇಳ್ಬಿಟ್ಟು
ಪತ್ರಿಜಿ ಅವ್ರು ಹೇಳಿದ್ದಾರೆ, ಗೌತಮ ಬುದ್ಧ ಅವ್ರು ಹೇಳಿದ್ದಾರೆ, ನಮ್ಗೆ ಅನಿತಾ ಮೇಡಮ್ ಹೇಳ್ತಿದ್ದಾರೆ. ಅನಿತಾ ಮೇಡಮ್ ಸ್ಟಾರ್ಟಿಂಗ್ ಇಂದ ನಾನು ಈ ಸ್ಪೀಚಸ್ ಕೇಳ್ತಾನೆ ಇದೀನಲ್ವಾ, ಪ್ರತಿಯೊಂದ್ರಲ್ಲೂ ಅನಿತಾ ಮೇಡಮ್ ಹೇಳೋದು ಸಾಧನೆ 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 ಅಂತಾನೆ ಹೇಳ್ತಿದ್ದಾರೆ, ಸಾಧನೆ ಮುಖ್ಯ ಅಂತ. ಚನ್ನಬಸವ ಸರ್ ಎಲ್ಲಿ ಮಾತಾಡಿರೋ ನಾನು ಸ್ಪೀಚಸ್ ಕೇಳಿರೋದ್ರಲ್ಲೆಲ್ಲ ಅವ್ರು ಹೇಳಿರೋದು ಅದು ಸಾಧನೆ ಮುಖ್ಯ ಅಂತ ಬಿಡಿ. ಸೊ ನಾವ್ ಏನ್ ಮಾಡ್ತಿದೀವಿ, ಒಂದು ಒಬ್ಬ ಒಂದು ಮನುಷ್ಯನ ಆಗ್ಲಿ, ಒಂದು ಗುರುವನ್ನ ಒಂದು ರೂಪನ ಇಟ್ಕೊಂಡು, ಗುರುವನ್ನ ಇಟ್ಕೊಂಡು ಅವ್ರ ಕಡೆಯಿಂದ ನಾವು ಜ್ಞಾನ ಕಲ್ತಿದೀವಿ, ಅವ್ರು ನಮ್ಮ ಗುರು. ನಾನು ಅದನ್ನ ಇಲ್ಲ ಅಂತಿಲ್ಲ, ಆದ್ರೆ ಅವರ ರೂಪನೇ ಇಟ್ಕೋಬೇಡಿ, ಅವರ ಪಾದಗಳನ್ನ ಇಟ್ಕೋಬೇಡಿ, ಅವ್ರು ಹೇಳಿರುವಂತ ಪದಗಳನ್ನ ಇಟ್ಕೊಂಡು ನಾವೆಲ್ಲರೂ ಒಂದು ಸಾಧನೆ ಮಾಡೋಣ. ಸೊ ಇಲ್ಲಿ ಈ ಒಂದು ಅದ್ಭುತವಾದ ಅವಕಾಶ, ಶ್ವಾಸವೇ ಗುರು, ಶ್ವಾಸವೇ ಗುರು, ಶ್ವಾಸವೇ ಗುರು ಅಂತ ಒಂದು ಮಾತನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ PSSM ಮೈಸೂರು ತಂಡಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.